ಮೆಂತೆ ಮುದ್ದೆ ಅಂತ. ಇದು ಮೆಂತೆ ಮುದ್ದೆ. ಅರಸೀಕೆರೆ ಫೇಮಸ್. ಸೊಂಟಕ್ಕೆ ಶಕ್ತಿ ಇದು. ತದಿ ಬರುತ್ತಲ್ಲ ಅದು ಮುದ್ದೆ ಟೇಸ್ಟ್ ಅನ್ಸಲ್ಲ. ಬೇಗ ಹಾಕೋಬೇಕ್ರಾ? ಗಂಟಾಗ್ಬಿಡುತ್ತೆ. ಇಲ್ಲಿದ್ರೆ ಬಿಳಿ ಹೊಗೆ ಬಂದ್ರೆ ಮುದ್ದೆ ಬೆಂದೈತಿ ಅಂತ. ಸೊ ಸ್ವಲ್ಪ ಕೈ ಆಡ್ತಾ ಹಾಕ್ಕೋಬೇಕಾ? ಕೈ ಆಡ್ತಾ ಇರ್ಬೇಕು. ಚಂದ ಗಂಟಾಗ್ಲಿಲ್ದಂಗೆ ಹಂಗಂದ್ರೆ ಕೈಗೆ ಹತ್ತಬಾರ್ದು. ಆ ಥರ 2 ಸರಿ ಬಂದ್ರೆ ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಮತ್ತೊಂದು ವಿಶೇಷವಾದ ಸಂಚಿಕೆ. ನಾನಿವತ್ತು ನಮ್ಮ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿದ್ದೇನೆ. ನನ್ನ ಜೊತೆ ಶ್ರೀಮತಿ ಶಕುಂತಲಮ್ಮ ಅವರಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ, ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಏನು ಮಾಡಿ ತೋರಿಸ್ತೀರಾ? ಮೆಂತೆ ಮುದ್ದೆ ಅಂತ. ಇದು ಮೆಂತೆ ಮುದ್ದೆ. ಅರಸೀಕೆರೆ ಫೇಮಸ್. ಓಕೆ. ಅರಸೀಕೆರೆಯಲ್ಲಿ ತುಂಬಾ ಮಾಡ್ತಾರ, ಬಹಳ ಫೇಮಸ್ ಇದು ಮುದ್ದೆ. ಅದನ್ನ ಮಾಡಿ ತೋರಿಸ್ತಾರೆ. ಮತ್ತಿದು ತುಂಬಾನೇ ಆರೋಗ್ಯಕರವಾಗಿದ್ದು ಹೌದು, ಶಕ್ತಿನೂ ಹೌದು. ತುಂಬಾ ಸೊಂಟಕ್ಕೆ ಶಕ್ತಿ ಜಾಸ್ತಿ. ಬಾಣಂತೀರಿಗೆ ಒಳ್ಳೇದು, ಕಾಯಿಲೆ ಬಿದ್ದರ್ಗೆ ಒಳ್ಳೇದು, ಆಪರೇಷನ್ ಮಾಡಿಸ್ಕೊಂಡವ್ರಿಗೆ ಒಳ್ಳೇದು, ಚಿಕ್ಕ ಮಕ್ಳಿಗಂತೂ ತುಂಬಾನೇ ಒಳ್ಳೇದು. ಬೆಳಗ್ಗೆ ಮುದ್ದೆ ಮಾಡ್ಕೊಟ್ಬಿಟ್ರೆ ಅವರು ಸಾರು ಬೇಡ ಏನು ಬೇಡ, ಹಂಗೆ ಬರೀ ಮುದ್ದೆ ಉಂಡು ಸ್ಕೂಲ್ಗೆ ಹೋಗ್ಬಿಡ್ಬೋದು. ಓಕೆ, ಹಾಗಿದ್ರೆ ಬನ್ನಿ ವೀಕ್ಷಕರೇ, ತಡ ಮಾಡೋದು ಬೇಡ. ಈ ಒಂದು ಸಂಚಿಕೆಯಲ್ಲಿ ಅರಸೀಕೆರೆ ಸ್ಪೆಷಲ್ ಆರೋಗ್ಯಕರವಾದಂತಹ ಮೆಂತೆ ಮುದ್ದೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಮ್ಮ, ಈಗ ಈ ಮೆಂತೆ ಮುದ್ದೆಗೆ ಏನೇನ್ ಬೇಕು ಅಂತ ತಿಳಿಸ್ಕೊಡ್ತೀರಾ? ಸರಿ, ಆಯ್ತು. 1 kg ಗೋಧಿ ಅಳತೆಗೆ ತಿಳಿಸ್ಕೊಡ್ತಾ ಇದ್ದಾನೆ. 1 kg ಗೋಧಿ. ಫಸ್ಟ್ ಇದನ್ನ ತೊಳೆದು ಬಿಸಿಲಿಗೆ ಒಣಗಾಕಿ ಆರಿಸಿ ಇಟ್ಕೋಬೇಕು. ಇದನ್ನ 1/4 kg ಹೆಸರು ಬೇಳೆ, 50 ಗ್ರಾಮ್ ಓವಿನ ಕಾಳು, 100 ಗ್ರಾಮ್ ಜೀರಿಗೆ, ಬಾದಾಮಿ 150 ಗ್ರಾಮ್, ಅಕ್ರೋಟ್ 150 ಗ್ರಾಮ್, ಗೋಡಂಬಿ 150 ಗ್ರಾಮ್, ಉದ್ದಿನಬೇಳೆ 1/4 kg, ಮೆಂತೆ 1/4 kg, ಅಕ್ಕಿ 1/4 kg. ಅಮ್ಮ, ಈಗ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡಿದ್ದೀರಲ್ಲ, ಇದನ್ನ ಯಾವ್ದು ಹುರ್ಕೊಳ್ಳೋದಿಲ್ವಾ? ಇಲ್ಲ, ಉರಿಯಂಗಿಲ್ಲ. ಎಲ್ಲ ಹಸಿದೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಗಿರಣಿಗೆ ಹಾಕ್ಸ್ಕೊಂಬಂದು ಮುದ್ದೆ ಮಾಡೋದು. ಓಕೆ, ಮೊದಲಿಗೆ ಯಾವ ತರ ಎಲ್ಲ ಕಾಳುಗಳನ್ನ ಹಸನ್ ಮಾಡ್ಕೊಂಡಿದ್ದೀರಾ? ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಈಗ ಮೊದಲಿಗೆ ಗೋಧಿ 1 kg ಗೋಧಿ ತಗೊಂಡಿದ್ದೀರಾ? 1 kg ಗೋಧಿ. ಇದೆಲ್ಲವೂ ನೀವೇನ್ ತಗೊಂಡಿದ್ದೀರೋ 1 kg ಗೋಧಿ ಅಳತೆ ಬೇಕು ಅಂದ್ರೆ ಅವ್ರಿಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೋಬಹುದು. ಹಂಗೆ 1/4 kg ಹೆಸರು ಬೇಳೆ. ಹೆಸರು ಬೇಳೆ ತಂಪು 1/4 kg ಅಕ್ಕಿ. 1/4 kg ಅಕ್ಕಿ. ಓಕೆ. 1/4 kg ಮೆಂತೆ. ಮೆಂತೆ ಸೊಂಟಕ್ಕೆ ಶಕ್ತಿ ಇದು. ಮತ್ತೆ ಈ ಮುದ್ದೆಗೆ ಫ್ಲೇವರ್ ಕೊಡೋದು ಇದೆ ಅಲ್ವಾ? ಫ್ಲೇವರ್ ಕೊಡೋದು ಅದೇನೆ. ಉದ್ದಿನ ಬೇಳೆ 1/4 kg. ಓಕೆ. ಆಮೇಲೆ 150 ಗ್ರಾಮ್ ಬಾದಾಮಿ. ಇದನ್ನೇ ಕುಟ್ಟಿ ಪುಡಿ ಮಾಡ್ಯಾರ ಹಾಕ್ಬೋದು, ಹಂಗೇನಾರ ಹಾಕ್ಬೋದು. ಗೋಡಂಬಿ 150 ಗ್ರಾಮ್. 150 ಗ್ರಾಮ್. ಓಕೆ. ಇದು ಅಕ್ರೋಟು 150 ಗ್ರಾಮ್. 150 ಗ್ರಾಮ್ ಅಕ್ರೋಟ್. ಓಕೆ. ಇವನ್ನೇನಾದ್ರೂ ಹೆಚ್ಚು ಕಡಿಮೆ ಹಾಕಬಹುದು. ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅವ್ರ ಅನುಸಾರ ಹಾಕಬಹುದು. ಇದು ಮಾತ್ರ ಶಕ್ತಿ ಜಾಸ್ತಿ ಅಂತ ಹಾಕೋದು. ಇದು ತಂಪು ಗೋಧಿ, ಜೀರಿಗೆ ತಂಪು ಅಂತ. ಜೀರಿಗೆ 100 ಗ್ರಾಮ್. 100 ಗ್ರಾಮ್ ಜೀರಿಗೆ. ಒಂದು 50 ಗ್ರಾಮ್ ಓವಿನ ಕಾಳು, ವಾಸನೆಗೆ ಗಮ್ ಅನ್ನೋದಕ್ಕೆ. ಆರೋಗ್ಯ ಆಗುತ್ತೆ ಇದು ಊಟ ಮಾಡಿದ್ರೆ. ಒಂದು 50 ಗ್ರಾಮ್ ಓಂ ಕಾಳನ್ನ ಹಾಕೊಳ್ತಾ ಇದ್ದೀರಾ? ಓಕೆ. ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು. ಮಾಡಿ ಮಿಷನ್ ಗಿರ್ನಿ ಕೊಟ್ಟು ಕಳಿಸ್ಬೇಕು. ಇದೇನು ಪೂರ್ತಿ ಸಣ್ಣಗೆ ಹಾಕಿಸ್ಕೊಂಬರ್ಬೇಕಾ? ನುಣ್ಣಗೆ ಹಾಕಿಸ್ಕೊಂಬಂದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಓಕೆ. ಸಣ್ಣಗೆ ಹಾಕಿದಷ್ಟು ಒಳ್ಳೇದು. ಅಷ್ಟು ತೀರಾ ನುಣ್ಣಗಿರ್ಬಾರ್ದು, ಗಂಟಾಗ್ಬಿಡುತ್ತೆ ಮುದ್ದೆ. ಜೋಳದ ರೊಟ್ಟಿಗೆ ಹಾಕಿಸ್ಕೊಂಬರ್ತಾವಲ್ಲ ಆ ತರ ಅಕ್ಕಿ ಹಿಟ್ಟು ಅದನ್ನ ಹಾಕಿಸ್ತಾವಲ್ಲ ಹಂಗ ಹಾಕಿಸ್ಕೊಂಬರ್ಬೇಕು. ಅಮ್ಮ, ನಾವೀಗ ಗಿರಣಿಯಿಂದ ಹಿಟ್ಟು ಹಾಕಿಸ್ಕೊಂಡು ಬಂದಿದ್ದೀವಿ. ಹಾಕಿಸ್ಕೊಂಬಂದೇವೆ ನೋಡಿ. 2.5 kg ಹಿಟ್ಟು ಬರುತ್ತೆ. ಸೊ ಇದು ನೀವು ಹೇಳ್ದಾಗೆ ನಾವು ರೊಟ್ಟಿಗೆ ಯಾವ ರೀತಿ ಬೇಕಲ್ಲ ಆ ತರನೇ ಹಾಕಿಸ್ಕೊಂಡ್ ಬಂದಿದೀವಿ. ಓಕೆ. ಮುಂದೆ ಇದನ್ನ ಜಲ್ದಿ ಹಿಡ್ಕೊಂಡು ಮುದ್ದೆ ಮಾಡೋದು. ಓಕೆ. ಹಾಗೆ ಮಾಡಕ್ಕಾಗಲ್ವಾ ಡೈರೆಕ್ಟ್? ಇಲ್ಲ. ಸ್ವಲ್ಪ ನುಚ್ಚು ಉಳಿಯುತ್ತಲ್ರ? ಈ ತದಿ ಬರುತ್ತಲ್ಲ ಅದು ಮುದ್ದೆ ಟೇಸ್ಟ್ ಅನ್ಸಲ್ಲ. ಬಾಯಿಗೆ ಸಿಗಬಾರ್ದು. ಓಕೆ. ನಮಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು? ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಕೋಬಹುದು. ಓಕೆ. ಈಗ ನೀವು ಒಂದು ಮುದ್ದೆ ಆಗೋಷ್ಟು ಮಾಡ್ಕೊಳ್ತಿದ್ದೀರಾ? 2 ಮುದ್ದೆ ಆಗೋಷ್ಟು. 2 ಮುದ್ದೆ. ಓಕೆ.
ಇದಕ್ಕೇನು ಸಾರು ಏನು ಬೇಡವೇ ಬೇಡ ಅಲ್ವಾ? ಸಾರು ಬೇಡ, ಬರೀ ಮುದ್ದೆ, ತುಪ್ಪ ಮುದ್ದೆ ಊಟ ಮಾಡೋದು. ಸೊ ಈ ಹಿಟ್ಟು ಮನೇಲಿ ಇದ್ದು ಬಿಟ್ರೆ ಯಾವಾಗಾದ್ರೂ ಬೇಕಾದ್ರೂ ಮಾಡ್ಕೊಂಡು ಊಟ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಇದು ನೀರು ಹಾಕೊಳ್ಳೋದು 1 ಲೋಟ. ಓಕೆ, 1 ಲೋಟದಷ್ಟು ನೀರು. ಆ 1 ಲೋಟದಷ್ಟೇ ಹಿಟ್ಟು ತಗೊಂಡಿದ್ದೀರಾ ನೀವು? ಇರ್ಬೋದು, 1 ಲೋಟ ಇರ್ಬೋದು. ಓಕೆ, ಸ್ವಲ್ಪ ಒಂದು ಸ್ವಲ್ಪ ಹಾಕಿ. ಓಕೆ, 1/4 ಲೋಟದಷ್ಟು. 1/4 ಲೋಟದಷ್ಟು. ಓಕೆ, 1 ಕಪ್ಪಿಗೆ 1/4 ಲೋಟದಷ್ಟು ನೀರು ಬೇಕಾಗುತ್ತೆ. ಕುದಿಯೋದು ಗೊತ್ತಾಗ್ಲಿ ಅಂತ ಸ್ವಲ್ಪ ನೀರು ಹಿಟ್ಟು ಹಾಕ್ಬೇಕು. ಹಿಟ್ಟು ಹಾಕೊಳ್ತೀರಾ? ಓಕೆ, ಕುದಿಯೋದು ಗೊತ್ತಾಗೋದು ಅಂದ್ರೆ ಸ್ವಲ್ಪ ಅದು ಬಬಲ್ಸ್ ಬರುತ್ತೆ ಅದರಲ್ಲಿ, ಬಂದಾಗ ಗೊತ್ತಾಗುತ್ತೆ ಅದು ಬಂತು ಅಂತ. ಅವಾಗ ಹಿಟ್ಟು ಕಲಸಿ ಬಿಡೋದು ಅದಕ್ಕೆ. ಇದು 1.5 ಲೋಟ ನೀರಿಗೆ 1.5 ಲೋಟ ನೀರಿಗೆ 1 ಬಟ್ಲು ಹಿಟ್ಟು. 1 ಬಟ್ಟು ಹಿಟ್ಟು. ಇದರಲ್ಲಿ ಸ್ವಲ್ಪ ಇದಕ್ಕೆ ಹಾಕೊಂಡು ಓಕೆ, ಇದನ್ನ ತೆಳ್ಳಗೆ ನೀರು ಹಾಕಿ ಕಲಸ್ಬೇಕು. ಹೌದು. ಒಂದು ಕಪ್ನಲ್ಲಿ 1/4 ಕಪ್ನಷ್ಟು ಇಲ್ಲಿ ತಗೊಂಡಿರಾ? 1/4 ಕಪ್ನಷ್ಟು ಇಟ್ಟು ನೀರು ಕಲ್ಸಕ್ಕೆ. ಓಕೆ, ಗಂಟಿಲ್ದಂಗೆ ಕಲ್ಸ್ಬೇಕು. ಗಂಟಿಲ್ದಂಗೆ ಕಲ್ಸ್ಕೋಬೇಕು. ಇದನ್ನ ಇದ್ರ ಮುದ್ದೆ ಗಂಟಾಗ್ಬಿಡುತ್ತೆ. ಹ್ಞೂ, ಇದೇನು ಸ್ವಲ್ಪ ತೆಳುವಾಗಿದ್ರು ಬರುತ್ತೆ. ಅಲ್ಲಿ ಬೇಕು ಹಾಕೋದಲ್ವಾ? ಹೌದು. ಸ್ವಲ್ಪ ಮೇಲಿಂದ ಎತ್ತು ಹಾಕ್ರಮ್ಮ. ಅದು ಯಾವ ಈ ಅದಕ್ಕಿರ್ಬೇಕು. ಓಕೆ, ಈಗ ಇಲ್ಲಿ ನೀವು ಹೇಳ್ದ ಹಾಗೆ ನೀರು ಕುದಿತಾ ಇದೆ. ನೀರು ಚಂದ ಕುದಿಯೋವಾಗ ಈ ಹಿಟ್ಟು ಹಾಕ್ಬೇಕು. ಇಲ್ಲಿದ್ರೆ ಗಂಟು ಬಂದ್ಬಿಡುತ್ತೆ ಹಿಟ್ಟು. ಗಂಟು ಆಗ್ಲಿಲ್ದಂಗೆ ಕಲ್ಸ್ಬೇಕು. ಹಾಕಿ ಬೇಗ ಹಾಕಿ. ಈಗ ಬೇಗ ಹಾಕೋಬೇಕ್ರಾ? ಗಂಟು ಆಗ್ಬಿಡುತ್ತೆ. ಇಲ್ಲಿದ್ರೆ ಹಾಕೊಂಡು. ಓಕೆ, ಇದು ಇವಾಗ ಕುದಿ ಹಿಡ್ದೈತೆ. ಕುದಿ ಹಿಡ್ದು ಒಂದು 10 ನಿಮಿಷ ಬೇಯಿಸ್ಬೇಕು. ಓಕೆ, ಈಗೇನು ಮತ್ತೆ ಹಿಟ್ಟು ಹಾಕೋದು ಬೇಡ? ಇಲ್ಲ, ಇದು ಚಂದಾಗಿ ಬೆಂದ ಮೇಲೆ ಮತ್ತೆ ಒಣ ಹಿಟ್ಟು ಹಾಕಿ ಕೂಡಿಸ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕು. ಓಕೆ, ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀರಾ? ಎಷ್ಟು ಹಾಕೊಳ್ತೀರಾ? ರುಚಿ ತಕ್ಕಷ್ಟು. ಓಕೆ, ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಹಿಂಗೊಂದು 5 ನಿಮಿಷ ಕುದ್ರೆ ಓಕೆ ಸಾಕು. ಈಗ ಯಾವಾಗ ಅದು ಒಣ ಹಿಟ್ಟು ಇಟ್ಕೊಂಡಿದ್ರಲ್ಲ ಅದನ್ನ ಯಾವಾಗ ಹಾಕೊಳ್ತೀರಾ? ಇದು ಸ್ವಲ್ಪ ಬೆಂದ ಮೇಲೆ ಓಕೆ, ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ ಕಲ್ಸೋದು. ಈಗ ಚೆನ್ನಾಗಿ ಕುದೀತಾ ಇದೆ. ಹೊಗೆ ಬರುತ್ತಲ್ಲ, ಅದು ಬಿಳಿ ಹೊಗೆ ಬಂದ್ರೆ ಮುದ್ದೆ ಬೆಂದೈತಿ ಅಂತ. ಸೇಮ್ ನಾವು ರಾಗಿ ಮುದ್ದೆ ಮಾಡ್ದಂಗೆ ಹಂಗೆ ಆಡ್ತಾ ಇರ್ತಾರೆ. ಇದು ಕುದಿ ಬಂದು ಎಷ್ಟೊತ್ತಿಗೆ ಹಾಕಬೇಕಮ್ಮ? ಒಂದು 5 ನಿಮಿಷ. ಅಂದ್ರೆ ಗಟ್ಟಿ ಆಗ್ಬೇಕ್ರ ಅದು? ಇಲ್ಲ, ಗಟ್ಟಿ ಆಗೋದಂತಲ್ಲ, ಒಟ್ಟು ಬೇಯ್ಬೇಕು. ಅದು ಬೆಂದ್ರೆ ಚೆನ್ನಾಗಿರುತ್ತೆ. ನೀವು ಒಣ ಹಿಟ್ಟು ಹಾಕೋಕ್ ಮುಂಚೆನೂ ಚೆನ್ನಾಗಿ ಬೇಯಬೇಕು. ಇದು ಒಣ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಅಳ್ಳಿದ್ರೆ ಸಾಕ್ರಾ? ಓಕೆ, ಇದೇ ಚೆನ್ನಾಗಿ ಬೆಂದಿರುತ್ತಲ್ಲ, ಹೌದು. ಅವಾಗ ಇದು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಈ ಥರ ಅರಿಗೆಲ್ಲ ಬರುತ್ತಲ್ಲ, ಅರಿಗೆಲ್ಲ ಗುಳ್ಳೆ ಥರ ಬರುತ್ತೆ ನೋಡ್ರಿ. ಆ ಥರ ಬಂದರೆ ಬೇಯ್ತಾ ಇದೆ ಮುದ್ದೆ ಅಂತ. ಗುಳ್ಳೆಗಳೇನಿದೆ ಅದು ಅರ್ಗಲ್ಲು ಬರ್ಬೇಕಾ? ಅರ್ಗಲ್ಲು ಎಲ್ಲ ಬಂದರೆ ಚೆನ್ನಾಗಿ ಬೆಂದೈತೆ ಮುದ್ದೆ, ಬೇಯ್ತಾ ಇದೆ ಅಂತ. ಹಿಂಗೆ ಕೈ ಆಡ್ದಾಗೆಲ್ಲ ಈ ಕಡೆ ಎಲ್ಲ ಗುಳ್ಳೆ ಬರುತ್ತೆ ನೋಡ್ರಿ, ಅದೆಲ್ಲ ಬೆಂದೈತಿ ಅಂತ. ಬಿಳಿ ಗುಳ್ಳೆ ಬರ್ತಾಯಿತ್ತು ನೋಡ್ರಿ, ಅದು ಬೇಯ್ತು ಮುದ್ದೆ ಅಂತ. ಓಕೆ, ಈಗ ಒಣ ಹಿಟ್ಟು ಹಾಕೊಳ್ತೀರಮ್ಮ? ಸ್ವಲ್ಪ ಹಾಕ್ತಾ ಸ್ವಲ್ಪ ಕೈ ಆಡ್ತಾ ಇರ್ಬೇಕು, ಇಲ್ದ್ರೆ ಗಂಟು ಬಂದ್ಬಿಡುತ್ತೆ. ಸೊ ನೀವು ತಗೊಂಡಿರೋ ಹಿಟ್ಟಲ್ಲಿ ಒಂದು ಅರ್ಧದಷ್ಟು ಮಾತ್ರ ಬಳಸ್ಕೊಂಡ್ರಿ. ಓಕೆ, ನಿಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಸಿಕ್ಬಿಡ್ತು. ಸೊ ಇವಾಗ ಕೈ ಆಡ್ಕೋಬೇಕ್ರಾ? ಚಂದ ಗಂಟಾಗ್ಲಿಲ್ದಂಗೆ ಹ್ಞೂನ್ರಮ್ಮ ಕೈ ಆಡಿ ಆಯ್ತು ಮುದ್ದೆ. ಇದು ಸ್ವಲ್ಪ ಹಿಂಗಂದ್ರೆ ಕೈಗೆ ಹತ್ತಬಾರ್ದು. ಹಿಂಗೆ ನೀರು ಎತ್ಕೊಂಡು ಹಿಂಗಂದ್ರೆ ಕೈಗೆ ಹತ್ತಬಾರ್ದು ಮುದ್ದೆ. ಅದು ಬೆಂದಿದೆ ಅಂತ. ಇದು ಸ್ವಲ್ಪ ಒಂದು ಅದ ನೋಡ್ರಲ್ಲಿ ಆ ಥರ 2 ಸರಿ ಬಂದರೆ 2-3 ಸರಿ ಬಂದರೆ ಅಳ್ಕಂತು ಮುದ್ದೆ ಅಂತ. ಆಯ್ತರಮ್ಮ, ಈಗ ಆಫ್ ಮಾಡಿಬಿಡ್ತೀರಾ? ಸಾಕು, ಆಫ್ ಮಾಡ್ತೀನಿ. ಓಕೆ, ಚಂದಾಗಿ ಹಿಂಗಂದ್ರೆ ಇದು ಮುದ್ದೆ ನುಣ್ಣಗೆ ಬರುತ್ತೆ ನೋಡ್ರಿ, ಕೈಗೆ ಹತ್ತಲ್ಲ. ಹೌದು, ಚೆನ್ನಾಗಿ ಬೆಂದಿದೆ ಅಂತ.
ಪಾತ್ರೆಯಲ್ಲಿ ನೀರು ತಗೋಬೇಕು ಬೇರೆ ಹೌನ್ರಿ. ಎಕ್ಸ್ಟ್ರಾ. ಇದು ಮುದ್ದೆ ಮಾಡಂತದ್ದು ತೊಳ್ಕೊಬೇಕು, ಸ್ವಲ್ಪ ನೀರು ಹಚ್ಕೋಬೇಕು. ಅದಕ್ಕೆ ಓಕೆ. ನೀರು ಹಚ್ಕೊಂಡು ಈ ಥರದ್ದಿಲ್ಲ ಅಂದ್ರೂ ಬಟ್ಲಲ್ಲಿ ಮಾಡ್ಬೋದು. ಒಗ್ಗರಣೆ ಬಟ್ಲಿರುತ್ತಲ್ರ ಅದ್ರಲ್ಲಿ ಈ ಮಾಡ್ಕೋಬಹುದು. ಥರ ಬಟ್ಲು ಇರ್ತಾವಲ್ಲ, ಹೌದು. ಈ ಥರ ಬಟ್ಲಲ್ಲಿ ಮಾಡ್ಬೋದು. ಈ ಥರ ಬಟ್ಲಲ್ಲಿ ಹಿಂಗೆ ಹಾಕೊಂಡು ಹಿಂಗೆ ಅನ್ಬೋದು. ಹೌದು. ಅದ್ರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡೆ ಮಾಡ್ಬೇಕಲ್ರಮ್ಮ? ತಡೆ ಓಕೆ. ಅಲ್ಲ, ಸ್ವಲ್ಪ ತಟ್ಟೆ ನೀರು ಹಚ್ಚಿದ್ರೆ ಮುದ್ದೆ ಅಂಟಲ್ಲ. ಅಂಟಲ್ಲ. ಹೌದು. ನೀವು ತಗೊಂಡಿರೋ ಹಿಟ್ಟಿನ ಹಿಟ್ಟಿಗೆ ಅಳತೆಗೆ ಎರಡು ಮುದ್ದೆ. ಎರಡು ಮುದ್ದೆ ಮೀಡಿಯಂ ಸೈಜ್ದು. ಎರಡು ಮುದ್ದೆ. ಓಕೆ. ಸೊ ರೆಡಿ ಆಯ್ತು. ರೆಡಿ ಆಯ್ತು. ಹಿಂಗೆ ಉಲ್ಟಾ ಮಾಡ್ಕೊಂಡು ಈಗ ರೆಡಿ ಆಯ್ತಮ್ಮ ಮೆಂತೆ ಮುದ್ದೆ. ಮೆಂತೆ ಮುದ್ದೆ ರೆಡಿ. ಇದನ್ನ ಬಿಸಿ ಬಿಸಿ ಇದ್ದಂಗೆ ತಿನ್ಬೇಕಲ್ರ? ಬಿಸಿ ಇದ್ದಂಗೆ ಊಟ ಮಾಡಿದ್ರೆ ರುಚಿ. ತಣ್ಣಗಾದ್ರೆ ಚೆನ್ನಾಗ್ ಅನ್ಸಲ್ಲ. ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ ಊಟ ಮಾಡಕ್ಕೆ. ಹೌದು. ಇದು ಅರಸೀಕೆರೆ ಸ್ಪೆಷಲ್ ಮುದ್ದಿ. ಹ್ಞೂನ್ರಮ್ಮ. ರುಚಿ ನೋಡಿ ಹೇಳಪ್ಪ, ಆಯ್ತಮ್ಮ. ಚೆನ್ನಾಗಿತ್ತಿಲ್ಲ. ತುಂಬಾ ತುಂಬಾ ಧನ್ಯವಾದಗಳಮ್ಮ. ಊಟ ಮಾಡಿದ್ರೆ ಶಕ್ತಿ ಬರುತ್ತೆ, ಹ್ಞೂನ್ರಮ್ಮ. ರುಚಿಯಾಗಿದೆ. ನೋಡಿ ಊಟ ಮಾಡಿ ಹೇಳಿ. ಆಗ್ಲಮ್ಮ. ಧನ್ಯವಾದಗಳು. ವೀಕ್ಷಕರೇ, ಬನ್ನಿ ಈಗ ಅರಸೀಕೆರೆ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಆರೋಗ್ಯಕರ ಅತ್ಯದ್ಭುತವಾದಂತಹ ಮೆಂತೆ ಮುದ್ದೆಯನ್ನು ತಿಂದುಬಿಟ್ಟು ಇದರ ರುಚಿ ಹೇಗಿರುತ್ತೆ ಅಂತ ತಮಗೆ ತಿಳಿಸ್ಬಿಡ್ತೀನಿ. ತುಂಬ ಹೇರಳವಾಗಿ ಇದಕ್ಕೆ ಅಮ್ಮವರು ತುಪ್ಪ ಹಾಕಿ ಕೊಟ್ಟಿದ್ದಾರೆ. ತುಪ್ಪನ ಚೆನ್ನಾಗಿ ಸವರ್ಕೊಂಡು ತಿಂದುಬಿಟ್ಟು ತಮಗೆ ತಿಳಿಸ್ತೀನಿ. ಮುಟ್ಟೋದಕ್ಕಂತೂ ಇದು ಸಖತ್ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿರೋ ಥರ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆಹಾ, ಗುಳುಮ್ ಅಂತ ನುಂಗಿದಾಗ ರುಚಿಯಂತೂ ಅತ್ಯದ್ಭುತ ಅಂತ ಅನ್ನಿಸ್ತಾ ಇದೆ. ಆಹಾ. ಗೋಧಿ ಹಿಟ್ಟನ್ನು ಪ್ರಧಾನವಾಗಿ ಇಟ್ಕೊಂಡು ಇದನ್ನು ಮಾಡಿರೋದ್ರಿಂದ ಗೋಧಿಯ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿರೋದು ನನಗೆ ಗೊತ್ತಾಗ್ತಾ ಇದೆ. ಗೋಡಂಬಿ ಇರಬಹುದು, ಅಕ್ರೋಟ್ ಇರಬಹುದು, ಎಲ್ಲವನ್ನ ಹಾಕಿ ಬಾದಾಮ್ ಇರಬಹುದು, ಎಲ್ಲದರ ರುಚಿ ಸಿಗ್ತಾ ಇದೆ. ಮತ್ತು ಸರಾಗವಾಗಿ ನೋಡಿ ರುಚಿಯಾಗಿರೋದ್ರಿಂದ ಹಾಗೆ ಗುಳುಮ್ ಅಂತ ನುಂಗಿ ಇದರ ರುಚಿಯನ್ನು ಸವಿಬೋದು ನಾವು. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಈ ಒಂದು ಸಂಚಿಕೆಯಲ್ಲಿ ಶಕುಂತಲಮ್ಮ ಅವರು ಅಮ್ಮನ ಕೈ ರುಚಿಯಲ್ಲಿ ಈ ಅರಸೀಕೆರೆ ಭಾಗದಲ್ಲಿ ಮಾಡುವಂತಹ ಮೆಂತೆ ಮುದ್ದೆಯನ್ನು ಮಾಡಿ ತೋರಿಸಿದ್ರು. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿ ವಿಭಿನ್ನವಾದ ವಿಶಿಷ್ಟವಾದ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಿರಂತರವಾಗಿ ಪರಿಚಯಿಸ್ತಾನೆ ಹೋಗ್ತೇವೆ. ತಾವು ಕೂಡ ಒಮ್ಮೆ ಈ ಅರಸೀಕೆರೆ ಭಾಗದ ಮೆಂತೆ ಮುದ್ದೆಯನ್ನು ಮಾಡಿಕೊಂಡು ತಿಂದು ನೋಡೋದನ್ನು ಮರಿಬೇಡಿ. ಇಷ್ಟ ಆದರೆ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.